ಮಾಡಿದ್ದಾನೆ. ಈಗ ನೋಡೋಣ ನನ್ನ ಕೋಪದಿಂದ ಆ ಬಾಲಕನನ್ನು ಯಾರು ಕಾಪಾಡುತ್ತಾರೆ. ಋಷಿವರ್ಯ, ನಾರಾಯಣ ನಾರಾಯಣ. ಕೃಷ್ಣನನ್ನು ನಿಮ್ಮಿಂದ ಯಾರು ಕಾಪಾಡುತ್ತಾರೆಂದು ನನಗೆ ಚೆನ್ನಾಗಿಯೇ ಗೊತ್ತು. ಆದರೆ ಕೃಷ್ಣನಿಂದ ನಿಮ್ಮನ್ನು ಯಾರು ಕಾಪಾಡುವರು? ಇದು ಕೇವಲ ನನ್ನ ನಾರಾಯಣನಿಗೆ ತಿಳಿದಿದೆ. ನೀವು ನಿಮ್ಮ ಅಹಂಕಾರದಿಂದ ಅನೇಕ ಜೀವಿಗಳಿಗೆ ಅನೇಕ ಬಾರಿ ಕಷ್ಟ ನೀಡಿದ್ದೀರಿ. ಆದರೆ ಈಗ ಸಮಯ ಬಂದಿದೆ ನಿಮ್ಮ ಈ ಅಹಂಕಾರವನ್ನು ಮುರಿಯಲು. ನಾರಾಯಣ ನಾರಾಯಣ. ಪ್ರಭು, ನೀವು ತಿಳಿಸಿದಂತಹ ಮಾರ್ಗದಲ್ಲಿ ಋಷಿ ದೂರ್ವಾಸ ಹೊರಟರೇನೋ ಹೌದು, ಆದರೆ ಈಗಲೂ ಅವರಿಗೆ ಸದ್ಬುದ್ಧಿ ಬರುವುದೋ ಇಲ್ಲವೋ? ನಾರಾಯಣ ನಾರಾಯಣ. ಕೃಷ್ಣ, ಮೊದ್ಲು ನೀನ್ ನಮ್ಮಿಂದ ಗುಂಡಿ ತೋಡಿಸ್ದೆ, ಇವಾಗ ನೀನೇ ಅದನ್ನ ತುಂಬ್ತಾ ಇದ್ಯಾ? ಗೆಳೆಯ ಜೀವಕ್ಕ, ಇಲ್ಲಂತೂ ಕೆಂಪಗಿರೋ ಮಣ್ಣು ಸಿಗ್ಲೇ ಇಲ್ಲ. ಅದಕ್ಕೆ ಈ ಹೊಂಡಗಳನ್ನ ಮುಚ್ಚಬೇಕು. ಯಾರಾದ್ರೂ ಇಲ್ಲಿ ಬಿದ್ಬಿಟ್ರೆ ನಮ್ಮೇಲೆ ಕೋಪ ಮಾಡ್ಕೋತಾರೆ. ಕೃಷ್ಣ, ನಾವೆಲ್ಲ ಇಲ್ಲಿ ಬಂದಿದ್ದು ವ್ಯರ್ಥ ಆಯ್ತು ಅನ್ಸ್ತಿದೆ. ಗೆಳೆಯ ದಾಮ, ಅಮ್ಮ ಹೇಳ್ತಾಳೆ ಯಾವ ಕೆಲ್ಸನೂ ವ್ಯರ್ಥ ಆಗಲ್ಲ. ಮತ್ ನಾವ್ ಯಾವ್ದೇ ಕೆಲ್ಸ ಮಾಡಿದ್ರು ಖಂಡಿತ ಅದ್ರಲ್ಲಿ ಲಾಭ ಸಿಕ್ಕೇ ಸಿಗತ್ತೆ. ಆದ್ರೆ ಕೃಷ್ಣ, ಇಲ್ಲಿ ಗುಂಡಿ ತೋಡೋದ್ರಿಂದ ನಮಗೇನ್ ಲಾಭ ಆಯ್ತು? ಮಧುಮಂಗಲ, ನಮ್ಗೆ ಇಲ್ಲಿ ಕೆಂಪಗಿರೋ ಮಣ್ಣು ಇಲ್ಲ ಅಂತ ಗೊತ್ತಾಯ್ತಲ್ವಾ? ಇವನೋ ಆ ಕೃಷ್ಣ, ನನ್ನ ಶಾಪದಿಂದ ಆ ಕೇವಟನನ್ನು ಮುಕ್ತಗೊಳಿಸಿದವನು. ಸ್ವಲ್ಪ ನಾನು ನೋಡುವೆ ಈ ಬಾಲಕನಲ್ಲಿ ಅಂತಹ ಯಾವ ಶಕ್ತಿ ಇದೆ. ಕೃಷ್ಣ, ನನಗ್ ತುಂಬಾ ಬಾಯಾರಿಕೆ ಆಗ್ತಿದೆ. ಬಾ, ನೀರ್ ಕುಡಿದ್ ಬಿಟ್ಟು ಬರೋಣ. ಹಾ ಕೃಷ್ಣ, ನಾನು ನೀರ್ ಕುಡಿಬೇಕು. ಹೌದು, ನಡಿ ನೀರ್ ಕುಡ್ದು ಬರೋಣ. ನಾವ್ ನಮ್ಮೇಲ್ ನಕ್ರೆ ಕೋಪ ಕಡಿಮೆ ಆಗುತ್ತೆ ಅಂತ ನೀವು ನಕ್ಬಿಡಿ ಈ ಗುಂಡಿಲ್ ಬಿದ್ದಿದ್ದಕ್ಕೆ. ಮೂರ್ಖ ಬಾಲಕರೇ, ನೀವು ಋಷಿ ದೂರ್ವಾಸನ ಅಪಮಾನ ಮಾಡಿದ್ದೀರಾ, ಅವನಿಗೆ ಕೋಪ ತಂದಿದ್ದೀರಾ. ಈಗ ನಾನು ನೋಡುತ್ತೇನೆ ನನ್ನ ಕ್ರೋಧಾಗ್ನಿಯಿಂದ ನಿಮ್ಮನ್ನು ಯಾರು ಕಾಪಾಡುತ್ತಾರೆ. ಋಷಿಗಳೇ, ನಾವು ನಿಮ್ಮ ಅಪಹಾಸ್ಯ ಮಾಡ್ತಿಲ್ಲ ಋಷಿಗಳೇ. ಹೌದು ಋಷಿಗಳೇ, ನಮಗ್ ಕ್ಷಮಿಸ್ಬಿಡಿ, ನಮಗ್ ಕ್ಷಮಿಸ್ಬಿಡಿ ಋಷಿಗಳೇ. ತಪ್ಪಾಗೋಯ್ತು, ಕ್ಷಮಿಸ್ಬಿಡಿ. ಕ್ಷಮೆ ಅಲ್ಲ, ನಾನು ಶಿಕ್ಷೆ ಕೊಡುತ್ತೇನೆ. ಮತ್ತೆ ಈಗ ನೋಡುತ್ತೇನೆ ನನ್ನ ಕ್ರೋಧದ ಅಗ್ನಿಯಿಂದ ನಿಮ್ಮನ್ನು ಯಾರು ಉಳಿಸುತ್ತಾರೆ. ಈ ಅಕ್ರೂರನ ಮೃತ್ಯುವಿನ ಸೂಚನೆಯಿಂದ ನನ್ನ ಸೋದರಿ ಮತ್ತು ಭಾವನವರಿಗೆ ಏನು ಆಘಾತವಾಗುವುದೆಂದು ಕ್ಷಮಿಸಿ ಬಿಡು ಅಕ್ರೂರ. ಮಹಾರಾಜ ವಸುದೇವನ ಜೊತೆ ನಿನ್ನ ಮಲ್ಲಯುದ್ಧ ಮಾಡಿಸಲಾಗಲಿಲ್ಲ. ಇವನ ಅಂತಿಮ ಸಂಸ್ಕಾರದ ಸಿದ್ಧತೆ ಮಾಡು ಪ್ರಲಬ್ಧ. ಹಾ ಭಗವಂತ. ಪಾಪದ ವಸುದೇವ ಮತ್ತು ದೇವಕಿಗೆ ಹೇಗಾಗಬೇಡ, ಅವರಿಗೆ ಈ ಸತ್ಯದ ಬಗ್ಗೆ ತಿಳಿದಾಗ ಎಷ್ಟು ಸಮಾಧಾನ. ಅಕ್ರೂರ ಪುನಃ ಜೀವಿಸಿಬಿಟ್ಟರೆ. ಹೋಗಿ ಕರೆದು ತನ್ನಿ ನನ್ನ ಸೋದರಿ ಮತ್ತು ಭಾವನನ್ನು. ಅಶುಭ ಸೂಚನೆಯನ್ನು ಸ್ವತಃ ನಾನೇ ಕೊಡುತ್ತೇನೆ. ಚಿಕ್ಕ ವಿಷಯಕ್ಕೆ ಅಷ್ಟು ದೊಡ್ಡ ಶಾಪನ? ಋಷಿವರ್ಯ, ನೀವು ನಿಮ್ ಶಕ್ತಿಗಳನ್ನ ಈ ತರ ತಪ್ಪಾಗಿ ಬಳಸ್ಕೋಬಾರ್ದು. ಯಾರಿಗ್ ಕಾರಣ ಇಲ್ದೆ ಕೋಪ ಬರುತ್ತೋ ಅವರನ್ನ ಅಹಂಕಾರಿ ಅಂತಾರೆ. ದನಗಾಹಿ ಹುಡುಗ, ನನಗೆ ಬುದ್ಧಿ ಹೇಳುವೆಯಾ? ಋಷಿ ದೂರ್ವಾಸನಿಗೆ ಅಮ್ಮ ಹೇಳ್ತಾಳೆ ಜ್ಞಾನ ಎಲ್ಲಿಂದಾದ್ರೂ ಸಿಗ್ಲಿ, ನಾವು ತಿಳ್ಕೋಬೇಕು. ಕೃಷ್ಣ, ನಿನ್ನ ಸಖರು ನಿನ್ನ ಅಪರಾಧದ ಶಿಕ್ಷೆಯನ್ನೇ ಅನುಭವಿಸುತ್ತಿದ್ದಾರೆ. ಕೃಷ್ಣ, ಕೃಷ್ಣ,
ಸತ್ತು ಹೋದರೂ ಎಷ್ಟು ಸ್ವಾಮಿ ಭಕ್ತನಂತೆ ಕಾಣುತ್ತಿದ್ದಾನೆ ಅಕ್ರೂರ, ಅಲ್ಲವೇ ಭಾವನವರೇ? ಸೋದರಿ, ನೆನಪಿದೆಯೇ ಈ ವೈದ್ಯರಾಜ? ನಮ್ಮ ಪೂಜ್ಯ ಪಿತಾಶ್ರೀಗೆ ಎಲ್ಲರಿಗಿಂತ ವಿಶ್ವಾಸಪಾತ್ರ ವೈದ್ಯ. ಇವರ ಬಳಿ ಕೇವಲ ಜೀವಮೂಲಿಕೆ ಅಲ್ಲ, ಜೊತೆಗೆ ಮೃತ್ಯುವಟಿಯೂ ಇದೆ. ಇದರಿಂದ ಮನುಷ್ಯ ಸತ್ತಿದ್ದರೂ ಸಾಯುವುದಿಲ್ಲ, ಕೇವಲ ಸತ್ತಂತೆಯೇ ಕಾಣುತ್ತಾನೆ. ಕೃಷ್ಣ, ಕೇವಟನನ್ನೇನೋ ನೀನು ನನ್ನ ಶಾಪದಿಂದ ಕಾಪಾಡಿದ್ದೆ, ಆದರೆ ನನ್ನ ಕ್ರೋಧದ ಈ ಅಗ್ನಿಯಿಂದ ನಿನ್ನ ಸಖರನ್ನು ಹೇಗೆ ಕಾಪಾಡುವೆ? ಬೆಂಕಿ ನೀರ್ ಹಾಕಿದ್ರು ಅರ್ತಿಲ್ಲ, ಈಗ ನಾನು ಏನ್ ಮಾಡ್ಲಿ? ಕೃಷ್ಣ, ಕೃಷ್ಣ ನಮ್ಮನ್ ಕಾಪಾಡು. ಈ ಬೆಂಕಿಯ ಕಾರ್ತಾನೆ ಇಲ್ಲ. ಸಾಧಾರಣ ಬಾಲಕ, ಈ ಅಗ್ನಿ ನಿನ್ನ ರೀತಿ ಸಾಧಾರಣವಲ್ಲವೋ? ಇದು ಋಷಿ ದೂರ್ವಾಸನ ತಪಸ್ಸಿನ ಅಗ್ನಿ. ಇದನ್ನು ಯಾರು ಹಾರಿಸುತ್ತಾರೆ ನೋಡುತ್ತೇನೆ. ಸ್ವಾಗತ ಅಕ್ರೂರ. ನೀನು ಜಗತ್ತಿನ ಪ್ರಥಮ ವ್ಯಕ್ತಿ, ಪುನರ್ಜೀವಿತನಾಗಿಯೂ ಪ್ರಸನ್ನನಾಗದವನು. ಮತ್ತು ಕೇವಲ ನೀನಲ್ಲ, ನಿನ್ನ ಈ ಮಹಾರಾಣಿ ದೇವಕಿಯೂ ಅತ್ಯಂತ ನಿರಾಶಳೆ. ಏಕೆಂದು ಕೇಳು. ಏಕೆಂದರೆ ಅವಳು ನಿನಗೆ ಮೃತ್ಯುವಟಿ ಕುಡಿಸಿ ಕೆಲ ದಿನಗಳಿಗಾಗಿ ಸಾಯಿಸಿದ್ದಳು. ಆ ರೀತಿ ನಿನ್ನನ್ನು ಇಲ್ಲಿಂದ ಮುಕ್ತಗೊಳಿಸಲೆಂದು. ಮಹಿಷ್ಮತಿಯ ಮಹಾರಾಣಿ, ಇದಾಗಿತ್ತೇ ನಿಮ್ಮ ಯೋಜನೆ? ಹೇಗಿದ್ದರೂ ನೀನು 2 ಬಾರಿ ಸತ್ತಿರುವೆ ಅಕ್ರೂರ. ಈಗ ನೀನು ಮತ್ತೊಮ್ಮೆ ಸಾಯುವ ಅವಶ್ಯಕತೆ ಇಲ್ಲ. ನಾನು ನಿನಗೆ ಮುಕ್ತಿ ನೀಡಿದ್ದೇನೆ. ಹೋಗು. 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 ಅದರ ಫಲ ಅವಶ್ಯ ಸಿಗುತ್ತದೆ. ಋಷಿ ದೂರ್ವಾಸ ಅಹಂಕಾರ ಮತ್ತು ಕ್ರೋಧವಶರಾಗಿ ಅನೇಕ ಮನುಷ್ಯರಿಗೆ ಭಯ ಮತ್ತು ದುಃಖವನ್ನು ನೀಡಿದ್ದಾರೆ. ಈಗ ಋಷಿ ದೂರ್ವಾಸರಿಗೆ ಅವರ ಕರ್ಮದ ಫಲ ಪ್ರಾಪ್ತವಾಗುವ ಸಮಯ ಬಂದಿದೆ. ಓಡುತ್ತಿದ್ದಾನೆ ನೋಡಿ ನಿಮ್ಮ ವಿಶ್ವಾಸ ಪಾತ್ರ. ನೋಡಿರಿ, ಇವನಿಗೆ ತನ್ನ ಕುಟಿಲ ನೀತಿಯ ಮೇಲೂ ವಿಶ್ವಾಸವಿಲ್ಲ, ನಿಮ್ಮ ಮೇಲೂ ಇಲ್ಲ. ಆಗುತ್ತಿಲ್ಲ.
ಒಂದೇ ಸರಿ. ನೀನು ನನಗೇನು ಮಾಡಲಾಗದು. ನಿನಗೆ ನಾನು ಶಾಪ ಕೊಡುತ್ತೇನೆ. ಆದರೂ ಇದು ಇದರುತ್ತಿಲ್ಲವಲ್ಲ. ಹೇ ಪ್ರಭು, ನಿನ್ನ ಭಕ್ತ ದೂರ್ವಾಸನ ರಕ್ಷಣೆ ಮಾಡು. ರಕ್ಷಣೆ ಮಾಡು ಪ್ರಭು. ನೀವು ಸತ್ಯ ಹೇಳುತ್ತಿದ್ದೀರಿ ಋಷಿವರ್ಯ. ನಾನು ಸಮಸ್ತ ಸೃಷ್ಟಿಯ ರಕ್ಷಕನೇ. ಆದರೆ ನಿಮ್ಮ ಸಂಕಟವು ನಿಮ್ಮ ಕರ್ಮಗಳ ಪ್ರತಿಫಲವೇ. ನೀವು ಕಾರಣವಿಲ್ಲದೆ ಯಾವ ಮನುಷ್ಯರಿಗೆ ಶಾಪ ಕೊಟ್ಟಿರೋ ಅವರ ದುಃಖ ಮತ್ತು ನೋವಿಗೆ ಕಾರಣರಾದಿರಿ. ಇದು ಅದರದ್ದೇ ಪರಿಣಾಮ. ಅದಿಂದು ನಿಮ್ಮ ಸಮ್ಮುಖ ನಿಂತಿದೆ ಮತ್ತು ಇದನ್ನು ನೀವೇ ಅನುಭವಿಸಬೇಕು ಋಷಿವರ್ಯ. ನಾನು ಸಮಸ್ತ ಜೀವಿಗಳ ಕರ್ಮದ ಸಾಕ್ಷಿಯಾಗಿರುತ್ತೇನೆ. ಅವರಲ್ಲಿ ಯಾವುದೇ ಭೇದ ಭಾವ ಮಾಡುವುದಿಲ್ಲ. ಏಕೆಂದರೆ ವಿಧಿಯ ಅನುಸಾರ ಯಾರು ಸರಿಯಾದ ಕರ್ಮ ಮಾಡುತ್ತಾರೋ ಅವರಿಗೆ ವೈಕುಂಠದ ಸುಖ ಸಿಗುತ್ತದೆ. ಯಾರು ಅನುಚಿತ ಕರ್ಮ ಮಾಡುತ್ತಾರೋ ಅವರು ನಿಮ್ಮ ಹಾಗೆಯೇ ಶಿಕ್ಷೆ ಅನುಭವಿಸಬೇಕು. ಇದರಲ್ಲಿ ನಾನು ಏನನ್ನೂ ಮಾಡಲಾರೆ. ನಾನು ನಿಮಗೆ ವಚನ ನೀಡುತ್ತೇನೆ. ಇಂದಿನಿಂದ ನಾನು ಅಕಾರಣವಾಗಿ ಯಾರನ್ನೂ ಶಪಿಸುವುದಿಲ್ಲ. ನನ್ನನ್ನು ಕ್ಷಮಿಸಿ ಬಿಡಿ ಪ್ರಭು. ಋಷಿವರ್ಯ, ಅಮ್ಮ ಹೇಳ್ತಾಳೆ, ತಪ್ಪನ್ನ ಒಪ್ಕೊಂಡವರು ಅಪರಾಧಿ ಆಗಲ್ಲ. ಈಗ ನೀವು ನಿಮ್ಮ ಅಹಂಕಾರ ಮತ್ತೆ ಅಪರಾಧದಿಂದ ಮುಕ್ತರಾದ್ರಿ ಋಷಿವರ್ಯ. ಕೃಷ್ಣ, ಗೆಳೆಯರೇ, ನೀವೆಲ್ಲ ಹುಷಾರಾಗಿದ್ದೀರಾ? ಕೃಷ್ಣ, ಆದ್ರೆ ನೀನು ಈ ಬೆಂಕಿನ ಹೇಗೆ ಆರಿಸ್ದೆ? ಗೆಳೆಯರೇ, ನಾನೇನು ಮಾಡ್ಲಿಲ್ಲ. ನಾನು ನಮ್ಮ ಅಮ್ಮ ಹೇಳ್ದಾಗೆ ಮಾಡ್ದೆ ಅಷ್ಟೇ. ಅಗ್ನಿ ಅದಾಗದೇ ಆರೋಯ್ತು. ಗೆಳೆಯರೇ, ಅದಕ್ಕಿಂತ ಖುಷಿ ವಿಷಯ ಏನಂದ್ರೆ ನನ್ಗೆ ಕೆಂಪು ಮಣ್ಣು ಸಿಕ್ಕಿದೆ. ಕೃಷ್ಣ, ನಾವ್ ಬೇಗ ಹೋಗ್ಬೇಕು. ಗೋಕುಲದಲ್ಲಿ ಗೋಪೂಜೆಗಾಗಿ ಎಲ್ರೂ ನಮ್ಗ್ ಕಾಯ್ತಾ ಇರ್ತಾರೆ. ಹೌದು, ಬನ್ನಿ 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 ಬೇಗ. ಮನುಷ್ಯನ್ ಗಮ ಯಾಕೆ ನಿಂತೆ ಹೋಯ್ತು? ದೂರ ದೂರದ ತನಕನೂ ನರ ಮನುಷ್ಯನ್ ಸುಳಿವೇ ಇಲ್ಲ. ಯಾವ್ದೋ ಹೆಂಗ್ಸು ಸತ್ತಿರೋ ಅಕ್ರೂರನ್ ಹೆಣ ತಗೊಂಡು ಓಡ್ ಹೋಗಿದ್ದಾಳೆ. ಎಲ್ಲಿ ತನಕ ಓಡ್ತಾಳೆ? ಅವಳು ಎಲ್ಲಿಗೆ ಹೋದ್ರು ನನ್ ಕೈಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಮೇಲೆ ಧಿಕ್ಕಾರವಿರಲಿ ನನ್ನ ಜೀವನಕ್ಕೆ. ಓಂ ಭಗವತೆ ವಾಸುದೇವಾಯ ನಮಃ. ಓಂ ಭಗವತೆ ವಾಸುದೇವಾಯ ನಮಃ. ಋಷಿ ಗರ್ಗಾಚಾರ್ಯ